ನಾವು ದೇವರನ್ನು ನೋಡಲು ದೇವಸ್ಥಾನಕ್ಕೆ ಹೋಗುತ್ತೇವೆ. ಹೂವು, ಹಣ್ಣು, ನೈವೇದ್ಯ ಎಲ್ಲವನ್ನೂ ಅರ್ಪಿಸುತ್ತೇವೆ. ಆದರೆ ಸ್ನೇಹಿತರೆ, ಒಂದು ಮಾತು ಕೇಳಲಪ್ಪ. ದೇವರನ್ನು ಹುಡುಕುತ್ತಾ ನಾವು ಹೊರಗೆ ಓಡುತ್ತಿದ್ದೇವೆ. ಆದರೆ ನಮ್ಮ ಮನೆಯಲ್ಲೇ ಇರುವ ದೇವರನ್ನು ನಾವು ಗಮನಿಸುತ್ತಿದ್ದೇವೆಯೇ? ನಮಸ್ಕಾರ, ಇಶಾನ್ ಬಂಗಾರ ಸ್ಟೋರೀಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ದೇವರಿಗಾಗಿ ಮನೆಯಲ್ಲಿ ಒಂದು ದೇವರ ಕೋಣೆ ಮಾಡುತ್ತೇವೆ. ಪ್ರತಿದಿನ ಪೂಜೆ ಮಾಡುತ್ತೇವೆ. ಆದರೆ ಅದೇ ಮನೆಯಲ್ಲಿರುವ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಾವೆಷ್ಟು ಯೋಚಿಸುತ್ತೇವೆ? ದೇವರಿಗೆ ನಮಸ್ಕಾರ ಮಾಡು ನಮಗೆ ಅಪ್ಪ ಅಮ್ಮನ ಕಾಲಿಗೆ ಬೀಳುವಲು ಯಾಕೆ ಸಂಕೋಚ? ಒಮ್ಮೆ ನೆನಪಿಸಿಕೊಳ್ಳಿ, ನಾವು ಚಿಕ್ಕವರಿದ್ದಾಗ ನಮಗೆ ಹುಷಾರಿಲ್ಲದಿದ್ದರೆ ಆ ರಾತ್ರಿ ನಮ್ಮ ಅಪ್ಪ ಅಮ್ಮ ನಿದ್ರೆ ಮಾಡಿದ್ದಾರಾ? ನಮಗೆ ಹಸಿವಾದರೆ ಅವರು ಹೊಟ್ಟೆ ಹಸಿದುಕೊಂಡು ನಮಗೆ ಊಟ ಮಾಡಿಸುತ್ತಿದ್ದರು. ಅಷ್ಟು ಪ್ರೀತಿ ಕೊಟ್ಟವರು ಇವತ್ತು ನಮ್ಮಿಂದ ಏನು ಕೇಳುತ್ತಾರೆ? ನಿಮ್ಮ ಹಣವನ್ನಲ್ಲ, ಕೇವಲ ನಿಮ್ಮ ಸ್ವಲ್ಪ ಸಮಯ, ನಿಮ್ಮ ಪ್ರೀತಿಯ 2 ಮಾತು. ನಮ್ಮ ಮನೆಯ ಈ ದೇವಾಲಯಕ್ಕೆ ಅಜ್ಜ ಅಜ್ಜಿಯರೇ ಭದ್ರವಾದ ತಳಹದಿ. ಅಪ್ಪ ಅಮ್ಮ ಕೆಲಸಕ್ಕೆ ಹೋದಾಗ ನಮ್ಮನ್ನು ಕಣ್ಣಿನ ಪಾಪೆಯಂತೆ ಸಾಕಿದವರು ಇವರೇ, ನಮ್ಮ ಅಜ್ಜ ಅಜ್ಜಿ. ಇವತ್ತು ಅವರು ವಯಸ್ಸಾಗಿ ಮೂಲೆಯಲ್ಲಿ ಕುಳಿತಾಗ ನಮಗೆ ಅವರು ಬೋರಿಂಗ್ ಅನ್ನಿಸುತ್ತಾರಾ? ನೆನಪಿಡಿ, ಅವರ ಬಿಳಿ ಕೂದಲು, ಮುಖದ ಮೇಲಿನ ಸುಕ್ಕುಗಳು ನಮಗಾಗಿ ಸವೆಸಿದ ಜೀವದ ಗುರುತುಗಳು. ಅವರ ಅನುಭವವೇ ನಮಗೆ ಪಾಠ. ಹಾಗಾಗಿ ಇಂದಿನಿಂದ ಒಂದು ನಿರ್ಧಾರ ಮಾಡೋಣ. ದೇವಸ್ಥಾನಕ್ಕೆ ಹೋಗುವ ಮುಂಚೆ ನಮ್ಮ ಮನೆಯಲ್ಲಿರುವ ಹಿರಿಯರಿಗೆ ನಮಸ್ಕಾರ ಮಾಡೋಣ. ದಿನಕ್ಕೆ ಕೇವಲ 10 ನಿಮಿಷವಾದರೂ ಅವರ ಜೊತೆ ಕುಳಿತು ಮಾತನಾಡೋಣ. ಸ್ನೇಹಿತರೆ, ನಮ್ಮ ಮನೆಯೇ ದೇವಾಲಯ, ನಮ್ಮ ಹಿರಿಯರೇ ದೇವರು. ಇದನ್ನು ಯಾವತ್ತೂ ಮರೆಯಬೇಡಿ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಜವಾಬ್ದಾರಿ ಬಗ್ಗೆ ಮಾತನಾಡೋಣ. ಧನ್ಯವಾದಗಳು.